ನಮಸ್ಕಾರ ಸ್ನೇಹಿತರೆ, ನನ್ನ ಪಾಕವೈಭೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಡ್ರೈ ಬಾದಾಮಿ ಪೂರಿ. ಬನ್ನಿ ಮಾಡೋಣ. ಡ್ರೈ ಬಾದಾಮಿ ಪೂರಿ ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಬೇಕಾದ ಪದಾರ್ಥಗಳು: ಮೈದಾ ಹಿಟ್ಟು, ಗಸಗಸೆ ಹುರಿದಿರೋದು, ಒಣ ಕೊಬ್ಬರಿ ತುರಿ 1 ಕಪ್ಪು, ಏಲಕ್ಕಿ 2 ಸ್ಪೂನು. ನಾನಿಲ್ಲಿ ಸಕ್ಕರೆ ತಗೊತಾ ಇಲ್ಲ, ಬಿಳಿ ಕಲ್ ಸಕ್ಕರೆನ ಪುಡಿ ಮಾಡಿ ತಗೊಂಡಿದ್ದೀನಿ. ರವೆ, ಬಿಳಿ ಎಳ್ಳು ಹುರಿದಿದ್ದೀನಿ, ತುಪ್ಪ, ಕರಿಯಕ್ಕೆ ಎಣ್ಣೆ, ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ ಬೋಲ್ ಮೈದಾ ಹಿಟ್ಟಿಗೆ 2 ಸ್ಪೂನ್ ರವೆ, ಇದಕ್ಕೆ ಉಪ್ಪು, 1 ಸ್ಪೂನು ತುಪ್ಪ, ಇದು ಹಾಕಿ ಕಲಿಸ್ಕೊಂಬರೋಣ. ನೋಡಿ, ಈ ಹದಕ್ಕೆ ಹಿಟ್ಟು ಗಟ್ಟಿಯಾಗಿ ಕಲಿಸ್ಬೇಕು. ಇದು ಒಂದು ಅರ್ಧ ಗಂಟೆ ನೆನೆಸೋಣ, ರೆಸ್ಟ್ ಮಾಡೋಣ. ಸಕ್ಕರೆ ಕೊಬ್ಬರಿ ಮಾಡ್ಕೊಂಬೋಣ. ಕೊಬ್ಬರಿ, ಒಣ ಕೊಬ್ಬರಿ ತುರಿದಿರೋದು 1 ಕಪ್ಪು, ಏಲಕ್ಕಿ ಅರ್ಧ ಸ್ಪೂನು, ಹುರಿದಿರೋದು ಎಳ್ಳು 2 ಸ್ಪೂನು, ಹುರಿದಿರೋ ಗಸಗಸೆ 1 ಸ್ಪೂನು. ನಾನಿಲ್ಲಿ ಬಿಳಿ ಕಲ್ ಸಕ್ಕರೆ ಪುಡಿ ಮಾಡ್ಕೊಂಡಿರೋದು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನ ಕೈನಲ್ಲೇ ಕಲಿಸ್ಕೋಬೇಕು, ಎಲ್ಲ ಬೆರಿಬೇಕು, ಕೈನಲ್ಲೇ ಕಲಿಸ್ಕೋಬೇಕು. ನೋಡಿ, ಇದಾಗಿದೆ. ಇವಾಗ ಇದನ್ನ ಚೆನ್ನಾಗಿ ಮಿದ್ದಿ ಚೆನ್ನಾಗಿ ಮಿದ್ಬೇಕು. ಆಮೇಲೆ ಪೂರಿ ಮಾಡ್ತೀವಲ್ಲ, ಆ ಥರ ಉಂಡೆ ಮಾಡ್ಕೊಂಡು ಇದನ್ನ ಪೂರಿ ಥರ ಒತ್ಕೋಬೇಕು. ಥರ ಪೂರಿ ಒತ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ತುಪ್ಪ ಸವರ್ಬೇಕು. ಒಂದ್ರ ಮೇಲೆ ಒಂದು ಇಟ್ಟು ತುಪ್ಪ ಸವರ್ಬೇಕು. ತುಪ್ಪ ಸವರಿ ಒತ್ತಬೇಕು. ಹಿಂಗೆ ರೌಂಡ್ ಮಾಡ್ಕೊಂಡು ಈಗ 5 ಈ ಥರ ಉಂಡೆ ಮಾಡಿ ಒತ್ತಬೇಕು. ಒತ್ಕೊಂಡು ಈ ಥರ ಎಲ್ಲ 5 ಒತ್ಕೋಬೇಕು. ಸ್ಟವ್ ಆನ್ ಮಾಡಿ ಎಣ್ಣೆಕಾಯಿ ಅದಿದೆ, ಇದಕ್ಕೆ ಮಾಡ್ಕೊಟ್ರಿನ ಹಾಕಬೇಕು. ಪೂರಿ ಆಗಿದೆ, ಇದು ಹಾಕಬೇಕು. ಇದು ಹಾಕಿದ ತಕ್ಷಣ ನಾವು ಮಾಡ್ಕೊಂಡಿದ್ದೀವಲ್ಲ, ಇದು ಸಕ್ಕರೆ ಕೊಬ್ಬರಿ ಗಸಗಸೆ ಎಳ್ಳು ಎಲ್ಲ ಹಾಕಿರೋದು, ಇದು ಇದ್ರ ಮೇಲೆ ಹಾಕಬೇಕು. ಬಿಸಿ ಇರೋವಾಗ ಇದು ಹಾಕಿ ಇದನ್ನ ಮಡಚಬೇಕು. ತಿರ್ಗಾ ಮಡಚಿ ಇದಕ್ಕೆ ಹಾಕಿ ಇನ್ನೊಂದು ಮಡಚಿ, ಇದೇ ಥರ 4 ಪೂರಿನೂ ಮಾಡಬೇಕು. ಬಿಸಿನಲ್ಲೇ ಹಾಕಬೇಕು, 1 ನಿಮಿಷನೂ ಆರಿಸ್ಬಾರ್ದು. ಇದು ಸಣ್ಣ
ತಣ್ಣಗಾಗಿರೋದ್ರಿಂದ ಮತ್ತಷ್ಟು ಚಿಕ್ಕದಾಗುತ್ತೆ. ಇದಾದ ಮೇಲೆ ಹೀಗೆ ಸೆಟ್ ಆಗುತ್ತೆ ಸ್ನೇಹಿತರೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಪಾಕವೈಭೋಗ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಇದು ಡ್ರೈ ಬಾದಾಮಿ ಪೂರಿ ರೆಡಿ ಇದೆ, ಎಲ್ಲೂ ಸಿದ್ಧ.